ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಬಿಹಾರ ಚುನಾವಣೆಯ ಹೊಸ್ತಿಲಲ್ಲಿ. ಕೈಗೆ ಅತಿ ದೊಡ್ಡ ಆಘಾತ. ಮಹಾಗಠಬಂಧನದಲ್ಲಿ ಅತಿ ದೊಡ್ಡ ಬಿರುಕು ಈಗ ಕಾಣಿಸ್ಕೊಂಡಿದೆ. ಎಲೆಕ್ಷನ್ ಹೊತ್ತಲ್ಲಿ ಸುಳಿವು ಸಿಕ್ಕಿತ್ತು, ಮೈತ್ರಿಯಲ್ಲಿ ಇವರು ಚುನಾವಣೆಗೆ ಹೋಗೋದೇ ಡೌಟು ಅಂತ. ಈಗ ಅಂಥದ್ದೇ ಡೆವಲಪ್ಮೆಂಟ್ ಆಗ್ತಿರೋದು. ಕಾಂಗ್ರೆಸ್ಗೆ ಕೈಕೂಟ ಅಂತ ಏನು ರಚಿಸಲಾಗಿದೆಯಲ್ಲ NDIA ಅಂತ, ಆ ಕೂಟದಿಂದಲೇ ಆಘಾತ. ಈಗ ಡೀಟೇಲ್ಸ್ನ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಒಪ್ಪಿಕೊಳ್ಳೋ ವಿಚಾರದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು ಎಲೆಕ್ಷನ್ ಹೊತ್ತಲ್ಲಿ 24ರ ಚುನಾವಣೆ ಹೊತ್ತಲ್ಲೂ ಬಂತು. ಅದಾದ ಮೇಲೆ ಮಹಾರಾಷ್ಟ್ರ ಚುನಾವಣೆ ಸಮಯದಲ್ಲೂ ಕೂಡ ನೋಡಿದ್ವಿ. ಆಮೇಲೆ ಸೋಲಿಗೆ ಇವರು ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಹೋಗಿದ್ದೇ ಕಾರಣ ಅಂತೆಲ್ಲ ಮಿತ್ರರೇ ತಿರುಗಿಬಿದ್ರು. ಈಗ ನೋಡಿ ಬಿಹಾರದಲ್ಲಿ ಏನಾಗ್ತಿದೆ ಅಂತ. ಬಿಹಾರ ಚುನಾವಣಾ ಕಣದಲ್ಲಿ ಮೈತ್ರಿಕೂಟದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ ಈಗ ಸೃಷ್ಟಿಯಾಗಿದೆ. ಮಿತ್ರ ಪಕ್ಷಗಳು ಪರಸ್ಪರ ಸ್ಪರ್ಧೆಗಳಿವೆ. ಮೈತ್ರಿ ಮಾಡಿಕೊಂಡು ನಾವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋಣ ಅಂತ ಅವರು ಪ್ಲ್ಯಾನ್ ಮಾಡಿದ್ದು. ಅಂದರೆ 55 ಕ್ಷೇತ್ರ ಮಾತ್ರ ಕಾಂಗ್ರೆಸ್ಗೆ ಬಿಟ್ಕೊಡೋದು ಅನ್ನೋದು ಈಗ ನಿರ್ಧಾರ ಆಗಿರೋದು. ಅದರ ನಡುವೆಯೂ ಕೂಡ ಆ ರೀತಿಯಲ್ಲಿ ನಡೀತಿಲ್ಲ. ಹೆಸರಿಗೆ ಮೈತ್ರಿ ಸೀಟ್ ಶೇರ್ ಆಗಿದೆ, ಬಟ್ ತಮಗೆ ಮನಸ್ಸಿಗೆ ಬೇಕಾದಂತೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದಾರೆ. 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು, RJD ಮತ್ತು VIP ಎಡಪಕ್ಷಗಳು ಪರಸ್ಪರ ಕಾದಾಟಕ್ಕಿಳಿದಿರೋದು. ಮಿತ್ರ ಪಕ್ಷಗಳೇ ಪರಸ್ಪರ ಸ್ಪರ್ಧೆಗಿಳಿದಿರೋದು. ಸೊ ಈಗ BJPಗೆ NDAಗೆ ಇದೊಂದು ರೀತಿಯಲ್ಲಿ ಹಬ್ಬದ ಊಟ ಆಗಿದೆ. ಇವರೇ ವೋಟ್ ಬ್ಯಾಂಕನ್ನು ಡಿವೈಡ್ ಮಾಡಿಕೊಂಡ್ರೆ NDAಗೆ ಏನು ಬೇಕೋ ಅದು ತಾನಾಗಿ ಆಗುವಂತಾಗಿದೆ. ಕೊನೆ ದಿನ ಪಟ್ಟಿ ಪ್ರಕಟ ಆಗಿರೋ ಪ್ರಕಾರ RJD 143 ಸೀಟ್ಸಲ್ಲಿ ನಿಲ್ಲಬೇಕು. ಕಾಂಗ್ರೆಸ್ 55, CPILಗೆ 20, VIPಗೆ 15, CPIಗೆ 6, CPIMಗೆ 4 ಸ್ಥಾನ ಅಂತ ಹಂಚಿಕೆ ಮಾಡಿದ್ದಾರೆ. ಆದರೆ ಆ ರೀತಿಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ. ಕಾಂಗ್ರೆಸ್ಸು ತನಗೆ ಎಷ್ಟು ಬೇಕೋ ಅಷ್ಟು ಘೋಷಣೆ ಮಾಡಿಕೊಂಡು ಅಭ್ಯರ್ಥಿಗಳನ್ನು ಹಾಕಿದೆ. ಬೇರೆ ಕಡೆ ತಾನು ನಿಲ್ಲೋದಕ್ಕೆ ಬಯಸಿರೋದು, ತಮಗೆ ಅಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ ಅಂತ ಅವ್ರಿಗೆ ಅನಿಸಿದಲ್ಲೂ ಕೂಡ ಅಭ್ಯರ್ಥಿಗಳನ್ನು ಹಾಕೇ ಬಿಟ್ಟಿದ್ದಾರೆ. ಘೋಷಣೆಯಾಗಿದೆ. ಎಲೆಕ್ಷನ್ಗೆ ಪರಸ್ಪರ ಕಿತ್ತಾಡೋದು, ಅವರೇ ಮಿತ್ರರೇ ಕಿತ್ತಾಡೋದು ಈಗ ಅಂತಿಮವಾಗಿದೆ. NDAಲ್ಲೂ ಸಮಸ್ಯೆ ಆಯಿತು. ಚಿರಾಗ್ ಪಾಸ್ವಾನು, ನಿತೀಶ್ ಕುಮಾರ್ ಅಂತ ಒಂದಿಷ್ಟು ಜಗ್ಗಾಟ ಆಯಿತು. ಕಡೆಗೆ ಹಂಗು ಹಿಂಗು ಸರಿ ಮಾಡುವಲ್ಲಿ ಯಶಸ್ವಿ ಆಯಿತು BJP. ದೊಡ್ಡ ಪ್ರಮಾಣದಲ್ಲಿ ಸೀಟ್ ಶೇರ್ ಸಮಸ್ಯೆ ಉದ್ಭವಿಸೋದಕ್ಕೆ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಬಿಡಲಿಲ್ಲ. ಚಿರಾಗ್ ಪಾಸ್ವಾನ್ ಕೊಟ್ಟ ವಿಚಾರದಲ್ಲಿ ನಿತೀಶ್ ಕುಮಾರ್ ಅವರು ಸಿಟ್ ಮಾಡ್ಕೊಂಡು ಅದು ನಮಗೆ ಬೇಕು ಅನ್ನೋ ರೀತಿಯಲ್ಲಿ ಬೇಸರ ಮಾಡ್ಕೊಂಡಿದ್ರು. ಆದರೆ ತಕ್ಕ ಮಟ್ಟಿಗೆ ಕಡೆ ಕ್ಷಣದಲ್ಲಿ ಸಮಾಧಾನಕರವಾಗಿದೆ. ಈಗ ಚಿರಾಗ್ ಪಾಸ್ವಾನ್ ಅವರೇ ಹೇಳ್ತಿದ್ದಾರೆ, ಮಹಾಗಠಬಂಧನ್ ಒಡೆದ ಮನೆಯಾಗಿದೆ. ಈಗ ಒಂದು ಕ್ಷೇತ್ರದಲ್ಲಿ ಮೈತ್ರಿಕೂಟದ ಹಲವು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಸ್ನೇಹಪರ ಸ್ಪರ್ಧೆ ಅನ್ನೋ ಭ್ರಮೆಯಲ್ಲಿ ಬಿಹಾರ ಗೆಲ್ಲೋ ತಿರುಕನ ಕನಸು ಈಗಲೇ ಅವರ ಕನಸು ನುಚ್ಚು ನೂರಾಗಿದೆ. ಸೊ NDA ಗೆಲುವು ಮತ್ತಷ್ಟು ಸುಲಭವಾಗಿದೆ ಅನ್ನೋ ಘೋಷಣೆಯನ್ನು ಚಿರಾಗ್ ಪಾಸ್ವಾನ್ ಮೊಳಗಿಸಿರೋದು. ಕಾಂಗ್ರೆಸ್ RJD ವಿರುದ್ಧ ಈಗ JMM ಚುನಾವಣಾ ಬಹಿಷ್ಕಾರ ಮಾಡಿದೆ. ಇದು ಇನ್ನೊಂದು ಆಘಾತ. ಇದು ಬರೀ ಬಿಹಾರಕ್ಕೆ ಸೀಮಿತವಾಗಿರಲ್ಲ. JMM ಕಾಂಗ್ರೆಸ್ನ ಒಂದು ಪ್ರಮುಖ ಮಿತ್ರ ಪಕ್ಷ. ಒಂದು ರಾಜ್ಯದಲ್ಲಿ ಇವ್ರ ಜೊತೆ ಸೇರಿಕೊಂಡು ಅವರು ಸರ್ಕಾರ ಮಾಡಿದಾರಲ್ವ. ಆದರೆ ಆ ಪಕ್ಷ ಈಗ ಧಿಕ್ಕರಿಸಿದೆ ಮೈತ್ರಿಕೂಟವನ್ನು. ಇಂಡಿಯಾ ಕೂಟದ ಸೀಟು ಹಂಚಿಕೆ ಬಿಕ್ಕಟ್ಟು ಬಗೆಹರಿಯದ ಕಾರಣ JMM ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಲ್ಲ ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ತನ್ನ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಮತ್ತು RJDಯ ರಾಜಕೀಯ ಸಂಚು ಕಾರಣ ಅಂತ ಆಕ್ರೋಶ ಹೊರಹಾಕಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿ JMM ಹಿರಿಯ ನಾಯಕ ಸುದಿವ್ಯ ಕುಮಾರ್ ಅವರು ಇದನ್ನು ಪ್ರಕಟಿಸಿದ್ದಾರೆ. ಚುನಾವಣೆ ಸ್ಪರ್ಧೆನೂ ಮಾಡಲ್ಲ ನಾವು. ಈ ನಿರ್ಧಾರಕ್ಕೆ ಕಾಂಗ್ರೆಸ್ಸೇ ಕಾರಣ. ನಾವು ಮೈತ್ರಿಯನ್ನು ಮರುಪರಿಶೀಲಿಸ್ತೀವಿ, ತಕ್ಕ ಉತ್ತರವನ್ನು ಕೊಡ್ತೀವಿ. ಜಾರ್ಖಂಡ್ CM ಹೇಮಂತ್ ಸೊರೇನ್ ನೇತೃತ್ವದಲ್ಲಿ JMM ಪಕ್ಷ 12 ಸೀಟ್ಗಳಿಗಾಗಿ ಬೇಡಿಕೆ ಇಟ್ಟಿತ್ತು. ಇಲ್ಲಿ ಅದು ಓಕೆ ಆಗಿಲ್ಲ. ಸೊ ಮುರಿದು ಬಿದ್ದಿದೆ. ನಾವು ಮೈತ್ರಿಯನ್ನೇ ಪರಿಶೀಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಕಾಂಗ್ರೆಸ್ಗೆ ಜಾರ್ಖಂಡಲ್ಲಿ ಕಾದಿದೆಯಾ ಶಾಕ್? ಕಾಂಗ್ರೆಸ್ನ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಳ್ಳಲಿದೆಯಾ? ಮತ್ತೊಂದು ಕಡೆ ಅಧಿಕಾರದಿಂದ ವಂಚಿತವಾಗುತ್ತಾ ಕಾಂಗ್ರೆಸ್ ಅನ್ನುವಂಥ ಮೆಗಾ ಡೆವಲಪ್ಮೆಂಟ್ ಆಗಿದೆ. ಬಿಹಾರ ಚುನಾವಣೆಯ ಎಫೆಕ್ಟು. ಸರ್ವೆ ಸಮೀಕ್ಷೆಗಳೆಲ್ಲವೂ ಕೂಡ ಈಗ NDA ಪರವಾಗಿದೆ. ನಿತೀಶ್ ಕುಮಾರ್ ಅವ್ರ ವಿಚಾರದಲ್ಲಿ ಸ್ವಲ್ಪ ಅಂದುಕೊಂಡಂಗೆ ಇಲ್ಲದೇ ಇದ್ರೂ ಕೂಡ ಪರಿಸ್ಥಿತಿ NDA ಅಂತ ಬಂದಾಗ, ವಿಶೇಷವಾಗಿ ಮೋದಿ ನಿತೀಶ್ ಕುಮಾರ್ ಅನ್ನೋ ರೀತಿ ಕಾಂಬಿನೇಷನ್ ಬಂದಾಗ ಖಂಡಿತವಾಗಿಯೂ ಅದಕ್ಕೇನೆ ಅನ್ನೋ ಫಲಿತಾಂಶವನ್ನು ಸರ್ವೆ ಸಮೀಕ್ಷೆಗಳು ಕೊಡ್ತಿರೋದು, ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇರೋದು. ಸೊ ಇಷ್ಟೆಲ್ಲ ಪಾಸಿಟಿವ್
ಮಂತ್ರವನ್ನು ಪಠಿಸ್ತಿರುವಾಗ NDA ಕೂಟ. ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ, ಈಗ ಅಲ್ಲಿ ಭರ್ಜರಿಯಾಗಿ ಹೆಣ್ಮಕ್ಳಿಗೆ 10,000 ಮತ್ತು ಗ್ಯಾರಂಟಿ BJPನೇ ಜಾಸ್ತಿ ಘೋಷಣೆ ಮಾಡಿದೆ, ಅದಕ್ಕೆ ಗೆದ್ರು ಅಂತ ನಾವು ಅಂದ್ಕೊಳ್ಳೋಕ್ಕಾಗತ್ತಾ ನಾಳೆ ಗೆದ್ದರೆ? ಈಗ ಆ ರೀತಿ ಮಾತುಗಳು ಆಲ್ರೆಡಿ ಶುರುವಾಗ್ತಿವೆ. NDA ಸಿಕ್ಕಾಪಟ್ಟೆ ಕಾಂಗ್ರೆಸ್ಸನ್ನು ಕಾಪಿ ಮಾಡಿದೆ ಅಂತ. ಆದರೆ ಈ ರೀತಿ ಗ್ಯಾರಂಟಿಗಳು ಬೇರೆ ಬೇರೆ ಕಡೆನೂ ಘೋಷಣೆ ಆಗಿರೋದಿದೆ. ಕಾಂಗ್ರೆಸ್ ಘೋಷಣೆ ಮಾಡ್ತು ಅಂತ ಕರ್ನಾಟಕದಲ್ಲಿ ಅದಕ್ಕೆ ಸೆಡ್ ಹೊಡೆಯೋ ರೀತಿಯಲ್ಲಿ BJPನೂ ಒಂದಿಷ್ಟು ಟ್ರೈ ಮಾಡ್ತು. ಬಟ್ ವೇವ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಲಾಲು ಪ್ರಸಾದ್ ಯಾದವ್ ಫ್ಯಾಮಿಲಿ ವಿಚಾರದಲ್ಲಿ ಬೇಕಾದಷ್ಟು ಸಂಕಷ್ಟ ಆಗಿದೆ. ಅಷ್ಟು ಜನ ಹೋಗಿ ಮೊನ್ನೆ ಕೋರ್ಟಲ್ಲಿ ನಿಲ್ಲೋ ಹಾಗಾಯಿತು. ಚಾರ್ಜ್ ಶೀಟು ಈ ಎಲೆಕ್ಷನ್ ಹೊತ್ತಲ್ಲಿ ಕುತ್ತಿಗೆಗೆ ಬಂದಿದೆ ಲಾಲು ಪ್ರಸಾದ್ ಕುಟುಂಬಕ್ಕೆ. ತೇಜಸ್ವಿ ಯಾದವ್ ಅವರು ತಮ್ಮ ಕುಟುಂಬ ಎಲ್ಲ ದೂರ ಇಟ್ಟಿದ್ದೀನಿ ಅಂತ ಏನೇ ಹೇಳ್ಕೊಂಡ್ರು ಕೂಡ ಆ ಕುಟುಂಬದ ಮೇಲೆ ನಂಬಿಕೆ ಉಳ್ಕೊಂಡಿದೆಯಾ ಅನ್ನೋ ಪ್ರಶ್ನೆ. ತೇಜಸ್ವಿ ಯಾದವ್ ಅಂತ ವೈಯಕ್ತಿಕವಾಗಿ ಒಬ್ಬರನ್ನೇ ನೋಡೋಕ್ಕಾಗಲ್ಲ, ಸಾಕಷ್ಟು ಫ್ಯಾಕ್ಟರ್ಸ್ ಬರ್ತವೆ. ಸೊ ಕಾಂಗ್ರೆಸ್ಗೆ RJD ಕುಟುಂಬದ ಹೊರೆ ಹೊರಬೇಕಾಗಬಹುದು ಮತ್ತು ರಾಹುಲ್ ಗಾಂಧಿಯವರ SIR ಹೊರೆಯನ್ನು RJD ಹೊರಬೇಕಾಗಬಹುದು. ಸೊ ಪರಸ್ಪರ ಹೊರೆಯಲ್ಲಿ ಮಿತ್ರ ಪಕ್ಷಗಳು, ಮಹಾಗಠಬಂಧನ್ ಮಿತ್ರ ಪಕ್ಷಗಳು ಬಿಹಾರ ಚುನಾವಣೆಯಲ್ಲಿ ಯಾವ ಘೋಷಣೆ ಮಾಡಿದ್ರು ಈಗ ಗೆಲ್ಲೋದು ಕಷ್ಟನೇ ಇದೆ. ಅಲ್ಲಿ BJP ಇನ್ಫ್ಯಾಕ್ಟ್ ಘೋಷಣೆಗಳನ್ನು ಮಾಡದೇ ಇದ್ದರೂ ಕೂಡ ಅವ್ರಿಗೆ ವೇವ್ ಇತ್ತು ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆಗಳು ಈಗ ಕೇಳಿ ಬರ್ತಿರೋದು. ಆದಾಗ್ಯೂ ಈಗ ಎಲೆಕ್ಷನ್ ಟ್ರೆಂಡ್ ಅಂದರೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲೆಕ್ಷನ್ ನಡಿಬೇಕಂದ್ರೆ ಗ್ಯಾರಂಟಿ ಘೋಷಣೆಗಳಾಗಲೇಬೇಕು ಅನ್ನೋ ಪರಿಸ್ಥಿತಿ ಉದ್ಭವಿಸಿರೋದ್ರಿಂದ ಅದರ ಜೊತೆಗೆ ಸಾಕ್ತಾ ಇರೋದು. ಕಾಂಗ್ರೆಸ್ನ ಹಠವೇ ಇಲ್ಲಿ ಕಾಸ್ಟ್ಲಿ ಆಯಿತಾ? ಯಾಕಂದರೆ ಮೊದಲಿಂದ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಯವ್ರನ್ನ PM ಮಾಡೋಣ ಅಂತ ಘೋಷಣೆನೂ ಮಾಡಿಬಿಟ್ರು ಕಾರ್ಯಕ್ರಮದಲ್ಲಿ. ಬಟ್ ತೇಜಸ್ವಿ ಯಾದವ್ ಬಿಹಾರದ CM ಫೇಸ್ ಅಂತ ಒಪ್ಪಿಕೊಳ್ಳೇ ಇಲ್ಲ ಕಾಂಗ್ರೆಸ್ಸು. ಎಲೆಕ್ಷನ್ ಆದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಕೊಂಡೇ ಎಲೆಕ್ಷನ್ ಹತ್ತಿರಕ್ಕೆ ತನಕ ಇಲ್ಲಿ ಈ ಸೀಟ್ ಶೇರ್ ಜಟಾಪಟಿ ಮುಂದುವರಿತಾ ಬಂತು. ಯಾವ ವಿಷಯದಲ್ಲೂ ಬಿಟ್ಟುಕೊಡಲ್ಲ, ತನ್ನ ಶಕ್ತಿ ಏನು ಅಂತ ಗೊತ್ತಿದ್ದು ಕಾಂಗ್ರೆಸ್ ಈ ರೀತಿ ಹಠಕ್ಕೆ ಬೀಳುತ್ತೆ ಅನ್ನೋದು ಮಿತ್ರ ಪಕ್ಷಗಳ ಕಂಪ್ಲೇಂಟು. ಬೇರೆ ಬೇರೆ ರಾಜ್ಯಗಳಲ್ಲಿ ಗಮನಿಸಿದ್ದೀವಿ. ಡೆಲ್ಲಿಲಿ ಏನಾಯಿತು, ಮಹಾರಾಷ್ಟ್ರದಲ್ಲಿ ಏನಾಯಿತು ಅನ್ನೋದನ್ನು ನೋಡಿದ್ವಿ. ಬಿಹಾರದಲ್ಲೂ ಅದೇ ತಪ್ಪನ್ನು ಮಾಡ್ಕೊಳ್ತಾ ಹಾಗಾದರೆ ಕೈಪಡೆ ಅಥವಾ ಸೆಡ್ಡು ಹೊಡೆದು ನನಗೆ ಹೆಚ್ಚು ಶಕ್ತಿ ಇದೆ ಅಂತ ಗೆದ್ದು ತೋರಿಸಲಿದ್ದಾರ ರಾಹುಲ್ ಗಾಂಧಿಯವರು? SIR ಎಫೆಕ್ಟು, ಓಟ್ ಚೋರಿ ಎಫೆಕ್ಟು, ಖಂಡಿತ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸವು ಅನ್ನೋದನ್ನು ನೋಡಬೇಕು. ಒಟ್ಟಿನಲ್ಲಿ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಯವರ ನಡುವೆ ಇದ್ದಂತಹ ಸಾಮರಸ್ಯ ಈ ಕ್ಲೈಮ್ಯಾಕ್ಸಲ್ಲಿ ಕದಡಿರೋದು BJPಗರು ಸಂಭ್ರಮಿಸುವಂತಾಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು RJDಗೆ ಬಹುದೊಡ್ಡ ಆಘಾತ ಕಾದಿದೆಯಾ? ಅದು ಕಡೆ ಕ್ಷಣದಲ್ಲಾದ ಈ ಸೀಟ್ ಶೇರ್ ಹಗ್ಗ ಜಗ್ಗಾಟದ ಎಫೆಕ್ಟ್ ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.